ಭಾಳ ಖುಷಿಯಾಗಿದ್ದೀರಲ್ಲ. ಫಸ್ಟ್ ಸಿಟಿ ಅಲ್ಲ ಸರ್, CTI ಎಕ್ಸಾಮು ಕಳೆದ ಬಾರಿ ನೀವು ಸರ್ PSI ಎಕ್ಸಾಮು ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಒಂದಿಷ್ಟು ವಿಚಾರ ಬರ್ತಾ ಇದೆ. ಮತ್ತೆ ಅಲ್ಲಿ ಗುಪ್ತದಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅಂತ ಹೇಳಿ ಅವರು ಆಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದು ಏನಾಗಿದೆ ಅಂದರೆ ಅವರು ಇಂಟೆಲಿಜೆನ್ಸ್ನಲ್ಲಿದ್ದಾರೆ. ಯಾರು ಇದನ್ನು ನಾವು ಎಲ್ಲ ರೀತಿ ಎಚ್ಚರಿಕೆ ವಹಿಸಬೇಕು. ಈ ರೀತಿ ಯಾವುದು ಕೂಡ ಹಿಂದೆ ನಡೆದಿದ್ದು ಯಾವುದೇ ರೀತಿಗೆ ಆ ಥರ ಘಟನೆಗಳು ನಡೀಬಾರ್ದು. ಎಕ್ಸಾಮಿನೇಷನ್ನು ನಾವು ಅದಕ್ಕೆ ಬೆಂಗಳೂರಿನಲ್ಲೇ ಮಾಡಬೇಕು, ಬೇರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬೇಡ ಅಂಥೇಳಿ ಈ ಸಾರಿ ಸೆಂಟರ್ಸ್ನೆಲ್ಲ ಬೆಂಗಳೂರಿಗೆ ಹಾಕಿದ್ದೀವಿ. ಈ ಮಧ್ಯೆ ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ತಾ ಇರ್ತಾರೆ, ಏನಾದರೂ ಇಂಥದ್ದೇನಾದರೂ ನಡೀಬೋದು ಅಂತ ಹೇಳಿ ಆಳುವಾಗ ಇದು ಬಂದಿದೆ. ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ಮಾಡಿದೆ, ಈ ರೀತಿ ಫೇಕ್ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ವಿಚಾರಣೆ ಮಾಡ್ತಾಯಿದೆ, CCB ವಿಚಾರಣೆ ಮಾಡ್ತಾಯಿದೆ. ಅದು ನಿಜವಾ ಹೌದಾ ಅಥವಾ ಇವರೇನಾದರೂ ಸ್ಕ್ಯಾಮ್ ಮಾಡಿದಾರಾ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದೇವೆ. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿ ಮಾಡಿದೆವು. ಯಾಕೆಂದರೆ ಈಗಾಗಲೇ ನೋಡಿ, ನಿಮಗೆ ಗೊತ್ತಿದ್ದಂಗೆ 3 ವರ್ಷ ಆಯಿತು. ಇಷ್ಟು ದಿವಸ ನಾವು ಒಂದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದರೆ ಸಿಸ್ಟಮ್ಮು ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಅಂತೇಳಿ ಇದು ಎಲ್ಲ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ CCB ಎನ್ಕ್ವೈರಿ ಮಾಡ್ತಿದ್ದಾರೆ. ಅದಾದಮೇಲೆ ಏನು ಅಂತ ಗೊತ್ತಾಗುತ್ತೆ. ಹಾಗೇನಾದ್ರು ಇದ್ದರೆ ಕ್ರಮ ತಗೊಳ್ತೀವಿ.